ನಾಯಕನಹಟ್ಟಿ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ. ಪಿಎಸ್ಐ ರವರಿಂದ ಬೈಕ್ ಸವಾರರಿಗೆ ಸಂಚಾರಿ ನಿಯಮದ ಬಗ್ಗೆ ಪ್ರಶ್ನೆ, ಸರಿಯಾದ ಉತ್ತರ ಕೊಟ್ಟವರಿಗೆ ಹೆಲ್ಮೆಟ್ ಬಹುಮಾನ. ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸಿ ಜೀವ ಉಳಿಸಿ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪಟ್ಟಣದಲ್ಲಿ ವಾಹನ ಸವಾರರಿಗೆ ಸಂಚಾರಿ ನಿಯಮದ ಪ್ರಶ್ನೆ ಕೇಳುವ ಮೂಲಕ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಿ ನಿಮ್ಮ ಜೀವ ಉಳಿಸಿಕೊಳ್ಳಿ ಎಂದು ಪಿಎಸ್ಐ ಜಿ ಪಾಂಡುರಂಗಪ್ಪರವರು ವಾಹನ ಸವಾರರಿಗೆ ತಿಳಿಸಿದರು. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತ ಹಾಗೂ ಪಾದಗಟ್ಟೆ ರಸ್ತೆಗಳಲ್ಲಿ ಗುರುವಾರದಂದು ಜಿಲ್ಲಾ ಪೊಲೀಸ್ ಹಾಗೂ ನಾಯಕನಹಟ್ಟಿ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಾಹನ ಸವಾರರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಪ್ರಶ್ನೆ ಕೇಳಿದರು. ಸರಿಯಾದ ಉತ್ತರ ನೀಡಿದ ವಾಹನ ಸವಾರರಿಗೆ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ಹೆಲ್ಮೆಟ್ ನೀಡಲಾಗುವುದು. ಪ್ರತಿಯೊಬ್ಬ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು. ನಿಮ್ಮ ಜೀವನ ಮತ್ತು ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತದೆ. ಅದೇ ರೀತಿ ವಾಹನ ಅತಿ ವೇಗದಲ್ಲಿ ಚಾಲನೆ ಮಾಡಬಾರದು ಮತ್ತು ಮದ್ಯಪಾನ ಮಾಡಿ ವಾಹನವನ್ನು ಚಲಿಸುವುದು ಅಪರಾಧ. ಆದ್ದರಿಂದ ಯಾರೇ ಬೈಕ್ ಚಲಾಯಿಸಿದರೂ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು. ಅದರ ಜೊತೆಗೆ DL, RC ಮತ್ತು ಆರೋಗ್ಯ ವಿಮೆ ಪ್ರತಿ ವರ್ಷ ನೋಂದಣಿ ಮಾಡಬೇಕು. 18 ವರ್ಷ ಮೇಲ್ಪಟ್ಟವರು ಮಾತ್ರ ವಾಹನವನ್ನು ಚಾಲನೆ ಮಾಡಬೇಕು. ಈ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕೆಂದು ಜಾಗೃತಿ ಮೂಡಿಸಿದರು. ಜಾಗೃತಿ ಕಾರ್ಯಕ್ರಮದಲ್ಲಿ ASI ದಾದಪೀರ್, ಸಿಬ್ಬಂದಿಗಳಾದ ರಾಮಂಜನಿ, ಹಾಲೇಶ್, ಅಪ್ಪಯ್ಯ ನಾಯ್ಕ್, ಹರೀಶ್, ರಾಜು, ವೀರೇಶ್ ಸೇರಿದಂತೆ ವಾಹನ ಸವಾರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ನಾಯಕನಹಟ್ಟಿ ಡಿವಿಷನ್ ವರದಿಗಾರರು ಶಿವಮೂರ್ತಿ ಬಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಡ್ಕೊತ ಹೋಗಪ್ಪ, ನನ್ನಲ್ಲಿ ಗಾಡಿ ಇಲ್ಲ, ಏನಿಲ್ಲ. ನಾನು ಬೈವಾಗ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕಾಗಿ ಎಲ್ಲಿ ಬೇಕಲ್ಲ ಹೋಗ್ಬೋದು. ನಡ್ಕೊಂಡು ಬಿಡ್ಬೋದಿದ್ರೆ ಬಿಡ್ಬೋದು ಹೋಗಿ, ಬಿಡ್ಬೋದು ಕಡೆ ಹೋಗೋದಲ್ಲ. ಒಂದು ರಸ್ತೆಯಿಂದ ಘಾಟ್ ಕಡೆಗೆ ಹೋಗ್ಬೇಕು. ಆ ಕಡೆ ನೋಡಿ ಹೋಗ್ತೀಯ. ಕೆಲವು ಕಡೆ ಸಿಟಿ ಅಂತಲ್ಲಿ ಭಾಳ ವ್ಯತ್ಯಾಸ. ಇಂಥಲ್ಲೇ ಹೋಗ್ಬೇಕಂತ ಮಾಡಿರ್ತಾರೆ ಗೊತ್ತಾ. ಏನಂದ್ರೆ ಬಿಳಿ ಪಟ್ಟಿ ಆಗಿರ್ತಾರೆ ನೋಡಿ. ರಸ್ತೆ ಈ ಕಡೆ ಹೋಗಲಿ ಬಿಳಿ ಪಟ್ಟಿ ಮಾಡಿರ್ತಾರೆ. ಏನಂತಾರೆ ಅದು ಪಟ್ಟಿಗೆ? ಜಿಬ್ರಾ ಕ್ರಾಸ್ ಅಂತಾರೆ. ಅಂದ್ರೆ ಇದಕ್ಕೆ ಜಿಬ್ರಾಗ ಕಪ್ಪು ಬಿಳುಪು ಪಟ್ಟಿ ಇರುತ್ತೆ. ಆ ಥರ ಒಂದಿಷ್ಟು ಅಗಲದಲ್ಲಿ ಪಟ್ಟಿಗಳು ಹಾಕಿ ಬಿಟ್ಟಿರ್ತಾರೆ. ಹೌದಾ? ನೋಡ್ರಿನಪ್ಪ, ಅಲ್ಲಿ ಮಾತ್ರ ನಾವು ರಸ್ತೆ ಸಿಟಿಗಳಿಗೆ ಹೋಗ್ತೀರ. ಚಿತ್ರದುರ್ಗ ಬೇರೆ ಬೇರೆ ಕಡೆ ಏನು ಮಾಡ್ತೀರಾ? ರಸ್ತೆ ದಾಟ್ಬೇಕಾದ್ರೆ ಮೇನ್ ಸರ್ಕಲ್ ಇದ್ದಲ್ಲಿ ಜನ ಓಡಾಡ್ಲಿಕ್ಕಾಗಿ ಒಂದು ಬಿಳಿ ಪಟ್ಟಿ ಆಗಿದ್ದು. ಎಲ್ಲಿ ಹಿಂಗೆ ವೆಹಿಕಲ್ ನಿಲ್ಸಿದ್ರೆ ಮುಂದಿರುತ್ತೆ ನೋಡ್ರಾ. ಬೇರೆ ಕಡೆ ಹೋದ್ರೆ ಆ ಪಟ್ಟಿ ದಾಟ್ಲಿಕ್ಕೆ ಆ ಪಟ್ಟಿನಲ್ಲೇ ಹೋಗ್ಬೇಕು ನಾವು ಪಾದಚಾರಿಗಳು. ಬೇರೆ ಕಡೆ ಎಲ್ಲಿ ಬೇಕಲ್ಲ ರಸ್ತೆ ದಾಟಕ್ಕೆ ಹೋಗ್ಬಾರ್ದು. ನೆಕ್ಸ್ಟು ಈಗ ಕಲರ್ ಕೆಂಪು ದೀಪ ಬಿದ್ದಿರುತ್ತೆ ಸಿಗ್ನಲಲ್ಲಿ. ಏನದು ಅರ್ಥ? ನಿಲ್ಲಿಸ್ರಿ ಅಂತ ನಿಲ್ಲಿಸ್ಬೇಕು. ಬಸವನ್ ಹೇಳಿ ನೋಡಿ, ಬಸವನ್ ಬರ್ಕಪ್ಪ ಕರ್ಕೊಂಡು ಹೋಗ್ತಾ ಇರ್ತೀರ. ಪಾದಚಾರಿ ರಸ್ತೆ ಇರುತ್ತೆ, ಅದೇ ಪಟ್ಟಿ ಜಿಬ್ರಾ ಕ್ರಾಸ್ ಇರುತ್ತೆ. ಅವಾಗ ನೀವು ಏನು ಮಾಡ್ಬೇಕು? ಸ್ಟಾಪ್ ಮಾಡ್ಬೇಕು, ಸ್ಲೋ ಆಗ್ಬೇಕು, ನಿಲ್ಲಿಸ್ಬೇಕು. ಹೌದಾ? ವಾಹನದಲ್ಲಿ ನಾವು ಸೀಟ್ ಬೆಲ್ಟ್ ಹಾಕ್ತೀವಿ. ಹೌದಾ? ಏನಕ್ಕೆ ಹಾಕ್ಬೇಕು ಬೆಲ್ಟ್? ಅಲ್ಲ, ಆಕ್ಸಿಡೆಂಟ್ ಆದಾಗ ಹಾಕೋದಲ್ಲಪ್ಪ. ಏರ್ ಬ್ಯಾಗ್ ಇರುತ್ತೆ, ಬೆಲ್ಟ್ ಹಾಕೋದಲ್ಲ. ಆದ್ರೆ ನಾವೇ ಜಲ್ದಿ ಬಿದ್ದುಬಿಟ್ಟು ಡೋರ್ ಓಪನ್ ಆಗಿ ಅದಕ್ಕೆ ಬೆಲ್ಟ್ ಇದ್ರೆ ಸುರಕ್ಷಿತ. ನಾವು ಬೆಲ್ಟ್ ಹಾಕಿದ್ರೆ ಮಾತ್ರ ನಮಗೆ ಪುಷಪ್ ಆದಾಗ ಮುಂದಕ್ಕೆ ಹೋಗಲ್ಲ. ಒಂದು ಮುಂದೆ ಕಾರ್ನಾಗ ಗಾಜ್ ಇರುತ್ತೆ. ಭಾಳ ಸಾರಿ ಏನಾಗ್ತೈತೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಇದಕ್ಕಿಂತ ಯಾವ್ದಾನ ಅಡ್ಡ ಬಂತು, ಆಕ್ಸಿಡೆಂಟ್. ಏರ್ ಬ್ಯಾಗ್ ಓಪನ್ ಆಗುತ್ತೆ. ಏರ್ ಬ್ಯಾಗ್ ಓಪನ್ ಅಂದರೆ ಮುಖಕ್ಕೆ ಬಾಡಿಗೆ ಏರ್ ಬ್ಯಾಗ್ ಬರುತ್ತೆ. ನಾವು ಸೀಟಿಗೆ ಅಂಟ್ಕೊಂಡೇ ಇರ್ತೀವಿ. ಸೊ ಆವಾಗ ನಮಗೆ ಏನು ಇಂಜುರಿ ಆಗೋದಿಲ್ಲ. ಅಪಘಾತ
ಗಾಡಿ ಮುಂದೆ ಗಾಡಿ ಇದ್ರೆ ಮುಂದಿನ ಗಾಡಿ ಹೋಗ್ತದೆ ನಾನು ಬಲಕ್ಕೆ ಹಿಂಗೆ ಓವರ್ಟೇಕ್ ಮಾಡಿ ಬರ್ಬೇಕು. ಯಾಕೆ ಬಲಕ್ಕೆ ಓವರ್ಟೇಕ್ ಮಾಡ್ಬೇಕಂದ್ರೆ ನಾನು ಬಲಕ್ಕೆ ಓವರ್ಟೇಕ್ ಮಾಡಿದ್ರೆ ಗಾಡಿ ಡ್ರೈವರ್ ಯಾವ ಕಡೆ ಇರ್ತಾನೆ ನಂಬರ್ ಹಾಕಿರ್ತಾರೆ 80, 70, 100 ಹಾಕಿ ಒಂದು ರೌಂಡ್ ಬೋರ್ಡಲ್ಲಿ ಹಾಕಿರ್ತಾರೆ ನೋಡ್ರಿ. ಈ NHಗಳಲ್ಲಿ ಕೆಲವು ಕಡೆ ಹಾಕಿದ್ರೆ ಇಷ್ಟು ಸ್ಪೀಡಲ್ಲಿ ಇರ್ಬೇಕಂತ, ಕೆಲವು ಇಂಥ ಊರುಗಳಲ್ಲಿ 30 ಹಾಕಿರ್ತಾರೆ. ಏನಾದರೂ ಅರ್ಥ ಏನು? ಅದೇ ನಾವು ಸಿಗ್ನಲ್ಗಳನ್ನು ಪಾಲನೆ ಮಾಡಿ ಸಿಗ್ನಲ್ ಹೆಂಗೆ ಬೀಳುತ್ತೆ ಹಂಗೆ ಹಸಿರು ಬಿದ್ದಾಗ ಹೋಗೋದು. ನೆಕ್ಸ್ಟ್ ಅವರಿಗೆ ಗ್ರೀನ್ ಬೀಳುತ್ತೆ, ಅವ್ರು ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ರೋಟಿ ಬೀಳುತ್ತೆ. ಆ ರೊಟೇಷನ್ ಆದರೆ ಎಲ್ಲರಿಗೂ ಸುಗಮ ಸಂಚಾರ ಅಂದರೆ ಆರಾಮ್ ಮಾಡ್ಬೋದು. ಹೌದಾ? ಜಾಸ್ತಿ ಯಾರು ಇರುತ್ತೋ ಅವರಿಗೆ ಪ್ರೈಸ್ ಇರುತ್ತೆ. ನಮ್ಮ ಇಲಾಖೆ ಕಡೆಯಿಂದ ಕೊಡ್ತೇವೆ ಪ್ರೈಸ್ ದಪ್ಪ ಹೆಲ್ಮೆಟ್ ಕೊಡ್ತೀವಿ ಒಂದೊಂದು. ಅಂದರೆ ಕ್ವೆಶ್ಚನ್ ಪೇಪರ್ ಮಕ್ಕಳು ಮಾಡಿದ್ರೆ ಶೀಘ್ರವಾಗಿ 8 ಜನ ಪ್ರವೇಶಿಸಬೇಕು. 3 ಹೋದ್ರೆ ಹಾಂ ಫೈನ್ ಎಷ್ಟೈತೆ? ಫೈನ್ ಎಷ್ಟೈತೆ? 500 ರೂಪಾಯಿ 3 ಇಲ್ಲಿ ಒಂದು ಚಿಹ್ನೆ ಕಾಣುತ್ತೆ ಗೊತ್ತಾ? ಯಾರಿಗೆ ಗೊತ್ತಾಗುತ್ತೆ? ಅವ್ರು ಹೇಳೋರಿಗೆ ಕೇಳಿಸಿ. 3 ಚಿಹ್ನೆ ಕಾಣ್ತವೆ ಗೊತ್ತಾ? 3 ಚಿಹ್ನೆಗಳು ಕಾಣ್ತವೆ ಇಲ್ಲಿ. ಪಿ ಅಂತ ಒಂದು, ಹಿಂಗೆ ಬಲಕ್ಕೆ ತೋರಿಸಿರೋ ಚಿಹ್ನೆ ಒಂದು, ಇಲ್ಲಿ ಒಂದು ಎಲ್ಲೋ ಕಲರು ಫೈಂಡ್ ಔಟ್ ಆಗುತ್ತೆ. ನೀವು ರಸ್ತೆಗಳಲ್ಲಾದರೂ ಕೂಡ ಎಲ್ಲೋ ಬ್ಲಾಕ್ ಎಲ್ಲವಾಗಿ ಎಲ್ಲೋ ಕಲರ್ನ ಯೂಸ್ ಮಾಡ್ತಾರೆ. ರೋಡಲ್ಲಿ ಪಾದಚಾರಿಗಳು ಸೈಡ್ನಾಗ ಓಡಾಡ್ಬೇಕು. ನಿಮ್ಮ ಓವರ್ಟೇಕ್ ಮಾಡ್ಬೇಕಾದ್ರೆ ಯಾವ ಕಡೆಯಿಂದ ಓಡಾಡ್ತೀವಿ? ಓವರ್ಟೇಕ್ ಮಾಡಬೇಕು. ರೈಟ್ ಸೈಡ್ನಾಗ ಮಾಡಬೇಕು. ಲೆಫ್ಟ್ ಸೈಡ್ನಾಗ ಮಾಡಿದ್ರೆ ನೀವು ಪೊಲೀಸರಿಗೆ ಫೋನ್ ಮಾಡಬೇಕು. ತಿಳಿಸ್ಬೇಕು. ಮೇಲೆ ಏರ್ಕೊಂಡಿರ್ತಾರೆ. ಅದರಿಂದ ಏನಾಗುತ್ತೆ? ನಾವು ಬಸ್ಸರಿಗೆ ಅಲ್ಲಿ ಬಿಡು, ನಾವು ಯಾಕೆ ಅಥವಾ ಈ NHಗಳಲ್ಲಿ ಗೊತ್ತಿದ್ದಂಗೆ ಬಾಡಿ ಹೊಡ್ಕೊಂಡವ್ರೆ ಕೆಳಗೆ ಬೀಳ್ತಾರೆ. ಇಲ್ಲ ಸಾವು ನೋವು ಉಂಟಾಗ್ತವಿಲ್ಲ. ಅದಕ್ಕೆ ಆಸ್ಪತ್ರೆ ಖರ್ಚು ಇಷ್ಟೇ ಇರಲಿ, 1 ಲಕ್ಷ ಇರಲಿ, 2 ಲಕ್ಷ ಇರಲಿ, 3 ಲಕ್ಷ ಇರಲಿ, ಯಾವ ಆಸ್ಪತ್ರೆ ಬೆಂಗಳೂರಿನಲ್ಲಿ ಯಾವುದು ಇನ್ಶೂರೆನ್ಸ್ ಕಂಪ್ನಿಯವರು ನಿಮ್ಮ ಗಾಡಿ ಮಾಡಿರ್ತಾರೋ ಅವರು ಕೊಡ್ತಾರೆ. ನೀನೇನು ಕರೆಕ್ಟ್ ಗಾಡಿಗಳು ಹೋಗ್ತಿದ್ದಿ ಹಿಂದೆ